ಪೂರ್ತಿಯಾಗಿ ಕೇಳಿ ಫ್ರೆಂಡ್ಸ್. ಏಕೆಂದರೆ ನಾವೆಷ್ಟು ಕಷ್ಟಪಟ್ಟು ವಿಡಿಯೋನ ಮಾಡ್ತೀವಿ ಫ್ರೆಂಡ್ಸ್, ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದಾಗೂ ಕೂಡ ಯಾವುದೇ ವ್ಯೂಸ್ ಬರ್ದಲೇ ಇದ್ದರೆ, ಯಾರು ಕಮೆಂಟ್ಸ್ ಮಾಡ್ದಲೇ ಇದ್ದರೆ, ಯಾವುದೇ ಶೇರ್ ಆಗಲಿ ಲೈಕ್ಸ್ ಆಗಲಿ ಬರ್ದೇ ಇದ್ದಾಗ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ವಿಡಿಯೋ ಮಾಡೋದು ಸುಲಭ ಅಲ್ಲ ಫ್ರೆಂಡ್ಸ್, ತುಂಬಾ ಕಷ್ಟ ಇದೆ. ಯಾಕಂದರೆ ವಿಡಿಯೋ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ತಮ್ಮೇಲ್ ಹುಡುಕಬೇಕು, ಹಾಗೆ ಟೈಟಲ್ ಏನಾಗಬೇಕು ಅಂತ ಯೋಚನೆ ಮಾಡಬೇಕು ಫ್ರೆಂಡ್ಸ್. ಅಷ್ಟೆಲ್ಲ ಕಷ್ಟಪಟ್ಕೊಂಡು ವಿಡಿಯೋನ ಮಾಡ್ತಿರ್ತೀವಿ ಫ್ರೆಂಡ್ಸ್. ಆದರೆ ಅಷ್ಟು ಕೂಡ ಮಾಡಿದಾಗ ಕೂಡ ಯಾವುದೇ ವ್ಯೂಸ್ ಬರ್ದಲೇ ಇದ್ದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಫಸ್ಟ್ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಇಷ್ಟ ಆಯಿತು ಅನ್ನಿ ಫ್ರೆಂಡ್ಸ್, ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದನ್ನು ಬಿಟ್ಟು ನೀವು ಯಾರು ನಮ್ಮ ವಿಡಿಯೋನೇ ನೋಡಲ್ಲ ಫ್ರೆಂಡ್ಸ್, ಬರೀ ನಮ್ಮ ವಿಡಿಯೋ ಬಂದ ತಕ್ಷಣ ಸ್ಕಿಪ್ ಮಾಡ್ತೀರಾ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ತಾನೇ ಅದರಲ್ಲಿರೋ ಸಾರಾಂಶ ಏನು ಅಂತ ಗೊತ್ತಾಗೋದು. ನೀವು ವಿಡಿಯೋನೇ ನೋಡ್ದಲೇ ಇದ್ದಾಗ ಅದರಲ್ಲಿ ಏನಿದೆ ಅಂತ ಹೇಗೆ ಗೊತ್ತಾಗುತ್ತೆ ಫ್ರೆಂಡ್ಸ್? ಫಸ್ಟ್ ನೋಡಿ, ನಮ್ಮ ವಿಡಿಯೋ ನೋಡಿ ಇಷ್ಟ ಆದರೆ ಇಷ್ಟ ಆಯಿತು ಅನ್ನಿ ಫ್ರೆಂಡ್ಸ್, ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಇಲ್ಲ ಅಂತೇಳಿ. ಆವಾಗ ಮನಸ್ಸಿಗಾದ್ರೂ ಸಮಾಧಾನ ಆಗುತ್ತೆ. ಅದರಲ್ಲಿ ಏನಾದರೂ ಬೇರೆ ಚೇಂಜಸ್ ಮಾಡಬೇಕಾ ಏನು ಅಂತ ಹೇಳಿದ್ರೆ ನಮಗೂ ಈ ಥರ ವಿಡಿಯೋ ಅವರಿಗೆ ಇಷ್ಟ ಆಗ್ತಿಲ್ಲ, ಬೇರೆ ಥರ ಏನಾದರೂ ಮಾಡೋಣ ಅಂತನಾದರೂ ಮೈಂಡಲ್ಲಿ ಬರುತ್ತೆ. ಅದನ್ನು ಬಿಟ್ಟು ನೀವು ನೋಡ್ದಲೇ ಇದ್ದು ಹೀಗೆ ಸುಮ್ಮನಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಫ್ರೆಂಡ್ಸ್? ಯಾಕಂದರೆ ನಾವು ಬೆಳಿಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆಯನ್ನೆಲ್ಲ ನಿಭಾಯಿಸ್ಕೊಂಡು ಮಾಡೋ ಕೆಲಸನ ಬಿಟ್ಟು ವಿಡಿಯೋ ಮಾಡೋಕ್ಕೆ ಕೂತಿರ್ತೀವಿ ಫ್ರೆಂಡ್ಸ್. ಆದರೆ ಅಷ್ಟೆಲ್ಲ ಮಾಡಿಕೊಂಡು ಮನೆಯಲ್ಲೆಲ್ಲ ಬಯಸ್ಕೊಂಡು ನಾವು ಇಲ್ಲ ಏನಾದರೂ ಮಾಡಬೇಕು, ಮನೇಲಿ ಸುಮ್ಮನೆ ಕೂರಬಾರ್ದು ಅಂತ ನಾವೇನಾದರೂ ಮಾಡೋಕ್ಕೆ ಅಂತ ಹೊರಟಾಗ ನಿಮ್ಮ ಯಾವುದು ಸಪೋರ್ಟ್ ಸಿಗ್ದಲೇ ಇದ್ದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಯಾವಾಗಲೂ ನಾವು ಈಗ ನಮ್ಮ ಮನಸ್ಸಲ್ಲಿ ನಾವು ಈ ಥರ ಇದ್ರೂ ಪರವಾಗಿಲ್ಲ, ಬೇರೆಯವರಾದರೂ ಬೆಳೀಲಿ, ಬೇರೆಯವರು ಚೆನ್ನಾಗಾಗಲಿ ಅಂತ ಮನಸ್ಸಿಂದ ಹಾರೈಸ್ತೀವಲ್ಲ ಫ್ರೆಂಡ್ಸ್, ಆವಾಗ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಫ್ರೆಂಡ್ಸ್. ಆ ಥರ ಭಾವನೆ ಇಟ್ಕೊಂಡಿರೋ ನಾವು ಈ ಥರ ಅಯ್ಯೋ ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು, ನಾವು ಯಾಕೆ ಅವ್ರ ವಿಡಿಯೋ ನೋಡಬೇಕು ಇಂಥ ಮನಸ್ಥಿತಿ ಇರೋರು ನಮ್ಮ ವಿಡಿಯೋನ ನೋಡೋದೇ ಇಲ್ಲ ಫ್ರೆಂಡ್ಸ್. ಯಾಕೆ ಯಾರು ನಮ್ಮ ವಿಡಿಯೋನ ಸಪೋರ್ಟ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ನಾನು ಇಷ್ಟೇ ಫ್ರೆಂಡ್ಸ್ ಹೇಳೋಕ್ಕಾಗೋದು. ಸಾರಿ ಫ್ರೆಂಡ್ಸ್, ನಾನು ಮಾತಾಡ್ಬೇಕಾದ್ರೆ ಏನಾದರೂ ತಪ್ಪು ಮಾತಾಡಿದರೆ ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್.